ನೋಡ್ದೇನೆ ಎಷ್ಟು ಮೆರಿತಾ ಇದ್ದೆ. ನಾನು ನಂದೇ ಅಂತ ಹೇಳ್ಬಿಟ್ಟು ಇವಾಗ ನಾನು ನನ್ನ ಮಗಳು ನನ್ನ ಅಳಿಯ ಎಲ್ರನ್ನೂ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಯ್ತಾ ಇದ್ದೀವಿ. ಹ್ಮ್ ಏನೋ ನಿನ್ನ ಮಗ ನಿನ್ನ ಸೊಸೆ ಎಲ್ಲ ಏನೋ ತೊಳ್ಳಾಗ್ತಾರೆ ತೊಬ್ಬಾಗ್ತಾರೆ ಅಂತ ಹೇಳ್ತಾ ಇದ್ದೆ. ಅವಳು ನೋಡಿದ್ರೆ ಎಗ್ ರೈಸ್ ಅಂಗಡಿ ಇಟ್ಕೊಂಡವಳೆ, ನೀನು ನೋಡಿದ್ರೆ ಕೂಲಿ ಮಾಡಕ್ಕೆ ಬಂದಿದ್ಯಾ ಇಲ್ಲಿ. ಹ್ಮ್ ಅದಕ್ಕೆ ಹೇಳೋದು, ಯಾವತ್ತಿದ್ರೂ ಬುದ್ಧಿವಂತರು ಮಾತು ಕೇಳಬೇಕು ಅಂತ ಹೇಳ್ಬಿಟ್ಟು ದಾಡ ಬಡೇತದಂಗೆ. ಇವಾಗೇನು ನಾನು ತಕ್ಕ ಬಂದ್ಬಿಟ್ಟಿದ್ಯಲ್ಲ ಕೇಳೋಕ್ಕೆ. ನೋಡು, ಏನಾರ ಹೇಳು, ನಾನು ನಿನಗೆ ಸಹಾಯ ಮಾಡೋಕ್ಕಿಲ್ಲ. ದಯವಿಟ್ಟು ಹಂಗೆ ಅನ್ಬೇಡ ಕಣಕ್ಕ, ದಯವಿಟ್ಟು ಹಂಗೆ ಅನ್ಬೇಡ. ನನ್ನ ಮಗಂಗೆ ಯಾವ್ದನ ಒಂದು ನಿಮ್ಮ ಒಳಿಯಂಗೆ ಹೇಳ್ಬಿಟ್ಟು ಕೆಲಸ ಕೊಡಿಸು. ಮಮ್ಟಿ ನೀನು ಏನಾರ ಅನ್ಕ, ಯಾವತ್ತು ಮಾಜಿ ಹೊತ್ತಿಗೆ ಅಲ್ವಾ ನೀನು ನನಗೆ ನನ್ನ ಮ್ಯಾಲೂ ಕರುಣೆ ತೋರಿಸು. ದೇವ್ರಣೆಯಲ್ಲಿ ಇರೋಕ್ಕಾಯ್ತಿಲ್ಲ ನಂಗಂತೂ. ಸಹಾಯ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಕೂಲಿ ನಾಲಿ ಮಾಡಿ 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 ತಲೆನೋವು ಬಂದ್ಬಿಟ್ಟು ಮೈ ಬೆನ್ನು ಎಲ್ಲ ನೋವು ಬಂದ್ಬಿಟ್ಟೈತೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನನ್ನ ಕೈಲಿ ಹೆಣಗಕ್ಕಾಯ್ತಿಲ್ಲ. ಹೆಂಗನ ಮಾಡಿ ನಿನ್ನೊಳಿಯಂಗೆ ಹೇಳಿ ನನಗೊಂದು ನನ್ನ ಮಗಂಗೊಂದು ಕೆಲಸ ಕೊಡಿಸ್ಬಿಡು. ಈ ಊರೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ. ನನಗೂ ನನ್ನ ಮಗಂಗೂ ಇಲ್ಲೆಲ್ಲ ಕೂಲಿ ನಾಲಿ ಮಾಡೋಕೆ ಆಯ್ತಿಲ್ಲ ಕಣಮ್ಮ. ಹೆಂಗನ ಮಾಡಿ ನನ್ನನ್ನು ನೀನು ಒಯ್ತಿದ್ಯಾ ಅಂತ ಗೊತ್ತಾಯ್ತು ಬೆಂಗಳೂರಿಗೆ, ನಾನು ಕರ್ಕೊಂಡು ಹೊಂಟ್ಬಿಡು. ಲೇ ಸುಮಿ, ಏನು ಅನ್ಕೊಬಿಟ್ಟಿದ್ಯಾ ಬೆಂಗಳೂರು ಅಂದರೆ? ನಿನ್ನ ಮಕ್ಕ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಒಳ್ಳೆ ಹಳ್ಳೆಣ್ಣೆ ಕುಡ್ದಿರೋ ಮಕ್ಕ ಇದ್ದಂಗೆ ಐತೆ. ಮಕ್ಕ ನೋಡಿ ಹಂಗೈತೆ, ಹಳ್ಳೆಣ್ಣೆ ಮಕ್ಕ ಇದ್ದಂಗೆ. ನೀನೇ ಬಂದು ತೆಪ್ಪಾಯ್ತು ಅಂತ ಕೇಳ್ಕೊತಾ ಇರೋದಕ್ಕೆ ನೋಡೋಣ, ಯಾವ್ದನ ಒಂದು ಕೆಲಸ ಹುಡುಕ್ತೀನಿ. ದೊಡ್ಡ ಮನೆ ಮಾಡ್ತಾ ಇದ್ದೀವಿ ನಾವು ಬೆಂಗಳೂರಾಗೆ. ನಾನೆಲ್ಲ ಸಂದಾಗ ಸೆಟ್ಲಾಗಿರ್ತೀನಿ. ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತೈತೆ. ಅದು ನೀನು ದುರಂಕರೆಲ್ಲ ಬಿಟ್ಬಿಟ್ಟು ನನ್ನ ಮುಂದಕ್ಕೆ ಬಂದು ಕೇಳ್ತಾ ಇದ್ದೀಗಲ್ಲ, ಅದಕ್ಕಾದ್ರೂ ಪರವಾಗಿಲ್ಲ ಬಿಡು. ಯಾವ್ದನ ಒಂದು ಕಿತ್ತೋಗಿರೋ ಕೆಲಸ ಆದ್ರೂ ಪರವಾಗಿಲ್ಲ, ಆ ಕಿತ್ತೋಗಿರೋ ಕೆಲಸನೇ ನೀನು ಕೊಡಿಸ್ತೀನಿ. ನಿಜವಾಗೂ ಕೊಡಿಸ್ತೀರಾ ತಾನೇ ನನಗೆ? ನಿನಗೂ ನಿನ್ನ ಮಗಂಗೂ ಎಲ್ಲ ಇಬ್ರಿಗೂ ಕೆಲಸ ಕೊಡಿಸ್ತೀನಿ, ಸರಿನೇ? ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಇಬ್ರಿಗೂ ಕೆಲಸ ಕೊಡಿಸ್ತೀನಿ. ನಾನು ಒಳ್ಳೆಯ ದೊಡ್ಡ ಬಿಸ್ನೆಸ್ ಮ್ಯಾನು. ಅಯ್ಯೋ, ಈಗ ನಾವಿನ್ನೇನು ಅಂಟ್ಬಿಟ್ವಿ, ನಾಳೆ ಕೊಯ್ತಾ ಇದ್ದೀವಿ ನಾವು. ಇವತ್ತು ನೀನು ನನಗೆ ಮಾತಾಡಿಸ್ತಿಲ್ಲ ಅಂದಿದ್ರೆ ನಾಳೆಯಿಂದ ನಾನು ಸಿಗ್ತಾನೆ ಇರಲಿಲ್ಲ. ಪ್ಯಾಟರ್ನಾಗ ಮನೆ ತಗೋತಾ ಇದ್ದೀವಿ, ದೊಡ್ಡ ಮನೆಯ. ತೋರಿಸ್ತೀನಿ ಹೇಳು, ನೀವು ಬತ್ತಿಯಲ್ಲ. ಈಗ ನನ್ನ ಇವ್ನಿಗೆ ಹೇಳ್ಬಿಟ್ಟು ನನ್ನ ಒಳಿಯನ ಹತ್ರ ಮಾತಾಡ್ಬಿಟ್ಟು ನಿನಗೂ ಕೆಲಸ ಸಿಗಂಗೆ ಮಾಡ್ತೀನಿ. ಹಂಗೇನೆ ನಿನ್ನ ಮಗಂಗೂ ಸಿಗ್ತದೆ. ನಾನು ಒಳಿಯಂತ ಹೋಗ್ಬಿಟ್ಟು ಮಂತಕ್ಕೆ ಹೋಗಿ ಮಾತಾಡ್ತೀನಿ. ಹೆಂಗೋ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಒಳಿಯಂಗೆ ಹೇಳ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ನನಗೆ ಒಂದು ಕೆಲಸ, ಒಂದೇ ಒಂದು ಕೆಲಸ ಕೊಡಿಸ್ಬಿಡು. ಅದು ಎಂಥ ಕೆಲಸ ಆದರೂ ಪರವಾಗಿಲ್ಲ. ನನ್ನ ಸೊಸೆ ಸವಸ ಸಾಕಾಗೋಗ್ಬಿಟ್ಟೈತೆ. ನನ್ನ ಸೊಸೆ ನಮ್ಗೆ 10 ಪೈಸಾ ಕೊಡೋಕ್ಕಿಲ್ಲ. ನನ್ನ ಮಗನೂ ಸಾಯಿಸ್ತಾವಳು ಸುಮ್ಕೆನೆಯ. ಸರಿ ಸರಿ ಆಯಿತು. ನೀನೇನು ಯೋಚನೆ ಮಾಡಬೇಡ. ಈಗಿನ ಕಾಲ ಸೊಸೆರು ಎಲ್ಲರೂ ಅಷ್ಟೇನೆಯ, ಯಾರೂ ಸಂದಕ್ಕೆ ನೋಡ್ಕೊಳಕ್ಕಿಲ್ಲ. ನೀನು ಬಂದ್ಬಿಡು, ನಾನು ಹೇಳ್ತೀನಿ. ನಾನು ಅಳಿಯನ ಹತ್ರ ಮಾತಾಡ್ತೀನಿ ಹೋಗ್ಬಿಟ್ಟು. ನಾನು ಅಳಿಯಂಗೆಲ್ಲ ಹೇಳ್ತೀನಿ. ನಿನ್ನ ಮಗನ ಕರ್ಕೊಂಡು ಮಂತಕ್ಕೆ ಬಂದ್ಬಿಡು. ಹೆಂಗನ ಮಾಡಿ ನಿನ್ಗೂ ನಿನ್ನ ಮಗಂಗೂ ಒಳ್ಳೇದಾಗಂಗೆ ನಾನು ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳವ ಸಾಕು. ಈ ಕೂಲಿ ನಾಲಿ ಮಾಡಿ 20-25 ಸಾವಿರ ರೂಪಾಯಿ ಸಾಲ ತೀರ್ಸೋಕ್ಕೆ ನಾನು ನನ್ನ ಮಗ ವಾರ 10 ದಿನದಿಂದ ಬಿಸಿಲು ಅಂದಂಗೆ ಮಳೆ ಅಂದಂಗೆ ಒದ್ದಾಡಿ ಸಾಯ್ತಾ ಇದ್ದೀವಿ ನಾವಂತೂ. ನನ್ನ ಮಗನ ಕರ್ಕೊಬಿಟ್ಟು ಬರ್ತೀನಿ ಮಂತಕ್ಕೆ. ಸರಿ ಸರಿ ಆಯಿತು ಸಾರ್ನ ಬಾ. ಯಪ್ಪ, ಯಾವುದೋ ಒಂದು ಕೆಲಸ ಸಿಗ್ತಾಯ್ತಲ್ಲ, ಅಷ್ಟೇನೇ ಸಾಕು. ಹೆಂಗೋ ಮಮ್ತಿನೂ ಹಂಗೆ ಮಮ್ತಿ ಒಳ್ಳೆಯ ಎಲ್ಲರೂ ಬೆಂಗಳೂರಾಗ ಸೆಟ್ಲಾದರೆ ನಮಗೂ ಒಂಚೂರು ಏನೋ ಒಂಚೂರು ಕೊಟ್ಟು ಸೆಟ್ಲು ಮಾಡ್ತಾರೋ ಏನೋ, ನೋಡೋಣ ಇರು. ಇವ್ರು ಹೋಯ್ತಾರಲ್ಲ, ನಾವು ಹೋದ್ರಾಯ್ತು ಜೊತೆಗೇನೆಯ. ಏನಮ್ಮ ಹೇಳ್ತಾ ಇದೆಯಾ? ಅವನ ಕೆಲ್ಸಕ್ಕೆ ಹೋದ್ರೆ ನಂಗೇನು ಮುರುವದಿರ್ತದೇನಮ್ಮ. ನಾನು ಎಷ್ಟು ಕಿತ್ತಾಡಿದೀವಿ ಗೊತ್ತಾ? ಅವ್ನ ಕಂಡ್ರೆ ನನಗಾಗಲ್ಲ, ನನ್ನ ಕಂಡ್ರೆ ಅವ್ನಿಗಾಗಲ್ಲ. ಅಂಥದ್ರಾಗೆ ನಾನು ಹೋಗಿ ನಾನು ನನ್ನ ಮಗನ ಕೈ ಕೆಳಗಡೆ ಕೆಲಸ ಮಾಡಬೇಕಾ? ಸಾಧ್ಯನೇ ಇಲ್ಲ. ಹೋಗಮ್ಮೋ. ನಿನ್ಗೆ ತಲೆಗಿಲ್ಲ ಕೆಟ್ಬಿಟ್ಟೈತಾ ನಿಂಗೆ? ಇಲ್ಲ ಇಲ್ಲಿಗೆ ಹಿಡಿದ್ಬಿಟ್ಟೈತಾ ನಿನ್ಗೆ? ಅಯ್ಯ, ನಿನ್ನ ಮಕ್ಕೆ ನಿನಗೆ ಯಾರು ಕೆಲಸ ಕೊಡ್ತಾರೆ? ಇಲ್ಲಿ ಕೂಲಿ ನಾಳೆ ಮಾಡ್ಬಿಟ್ಟು ಇಲ್ಲಿ ಒದ್ದಾಡ್ತಾ ಇಲ್ವಾ ಇಲ್ಲಿ? ಇದಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿರೋದು ಎಷ್ಟೋ ವಾಸಿ ತಾನೇ. ನೀನು ಏನೇ ಹೇಳಮ್ಮ, ಅವ್ರ ಜೊತೆ ಹೋಗೋದು ನಂಗೆ ಯಾಕೋ ಹೊಸಿನೂ ಇಷ್ಟ ಇಲ್ಲ. ಅವನಿಗೂ ನನಗೂ ಮೊದಲೇ ಆಗ್ಬರಕ್ಕಿಲ್ಲ. ನನಗೂ ಅವನಿಗೂ ಮೈಯೆಲ್ಲ ಉರಿದೋಯ್ತದೆ. ನಮ್ಮಿಬ್ರಿಗೂ ಹೊಸಿನೂ ಸೆಟ್ ಆಗೋಕ್ಕಿಲ್ಲ. ಏನೇ ಹೇಳು ನೀನು, ನನಗೆ ಅವನಂದ್ರೆ ಇಷ್ಟ ಇಲ್ಲ ಕಣಮ್ಮ. ಸುಮ್ಮನೆ ಹೋದ್ರೂ ವೇಸ್ಟ್ ಆಯ್ತದೆ. ನೀನು ಏನಾರ ಮಾಡ್ಕ, ನಾನು ನೀನು ಹೋಯ್ತೀವಿ ಅಷ್ಟೇನೇ. ಬೆಂಗಳೂರಿಗೆ ಹೋಯ್ತೀವಿ, ಬೆಂಗಳೂರಾಗೇನೇ ಇರ್ತೀವಿ. ಆ ಮಮ್ತಿ ಒಳಗೆ ನಮ್ಗೆ ಹೆಂಗೋ ಕೆಲಸ ಕೊಡಿಸ್ತಾನೆ. ಲೇ, ಈಗಲೇ ಇಲ್ಲಿ ಆಯ್ಕಂತ ತಿಂತಾ ಇದ್ದೀರಾ? ಬೆಂಗಳೂರು ಹೋಗ್ಬಿಟ್ಟು ಬೇಡ್ಕೊಂತ ತಿಂತೀರಾ? ಓಹೋ, ಇಲ್ಲಿ ಬಂದ್ಬಿಟ್ರು ದೊಡ್ಡ ಮನಸ್ರು. ನಮಗೆ ಸಾಲ ತೀರ್ಸಕ್ಕೆ 25 ಸಾವಿರ ರೂಪಾಯಿ ಕೊಡ್ರಿ ಅಂದ್ರೆ ಕೊಡಕ್ಕೆ ಯೋಗ್ಯತೆ ಇಲ್ಲ. ಅದು ನಿನಗೆ ಸೊಸೆಗೇನಾರು ಅಂಗಡಿ ಪಂಗಡಿ ಮಡಗಕ್ಕೆ ಅಂತ ಹೇಳ್ಬಿಟ್ಟು ಎತ್ತೆತ್ತಿ ಕೊಡ್ತೀರಲ್ವಾ? ನಿಮ್ಮತ್ ನಾವೇನ್ರಿ ಕೇಳೋದು? ನಾನು ನನ್ನ ಮಗ ಇಬ್ರು ಮಮ್ತಿ ಜೊತೆ ಹೊಂಟೋಯ್ತೀವಿ ಹೇಳು. ಹೋಗ್ಬಿಟ್ಟು ಅಲ್ಲೇ ನಾವು ಕೆಲಸ ಸೇರ್ಕೊಂಡು ಸಂದಕ್ಕೆ ದುಡಿತೀವಿ. ಇಲ್ಲಿ ನೀವು ನಿಮ್ಮ ಸೊಸೆ ಇಬ್ಬರೇ ಇದ್ಬಿಟ್ಟು ಅದೇನು ಕಿಸ್ಕೊಳ್ಳಿ. ನನಗೂ ನನ್ನ ಮಗಂಗೂ ಈ ಮನೆಯಾಗೆ ನಯಾ ಪೈಸದ ಬೆಲೆನೂ ಇಲ್ಲ.
ಲೇ ಏನ್ ಮಾತು ಅಂತ ಆಡ್ತೀಯಾ? ಇಲ್ಲಿ ಕಿಸಿದಳು ಹೋಗ್ಬಿಟ್ಟು ಅಲ್ಲಿ ಕಿಸಿದ್ಯೇನೆ ನೀನು? ಅಲ್ಲೇನೋ ಕಿತ್ತು ದಬ್ಬಾಕ್ಬೇಕು ಅಂತ ಮಾಡಿದೀಗ ನೀನು? ಮಾನ ಮುರಿಯೋದಿಲ್ಲ ನಿನ್ಗಂತೂ. ಎಷ್ಟು ಹೇಳಿದ್ರು ಅಷ್ಟೇ ನೀನ್ಯ. ಲವ್ ಮಗ, ನಿಮ್ಮ ಅಮ್ಮನ ಮಾತು ಕೇಳಿ 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 ಬೀದಿಗೆ ಬಂದ್ಬಿಟ್ಟಿದ್ಯಾ. ಮುಚ್ಕೊಂಡು ನಿನ್ನ ಹೆಂಡ್ತಿಗೆ ಸಹಾಯ ಮಾಡ್ಕೊಂಡು ಏನಾರ ಒಂದು ಕ್ಯಾಮೆ ಗಿಮೆ ನೋಡ್ಕೊಂಡು ಬಿದ್ದಿರು. ಇವ್ರ ಜೊತೆ ಬೆಂಗ್ಳೂರ್ಗೆ ಹೋಗ್ತಾನೆ ಬೆಂಗ್ಳೂರ್ಗೆ. ಅವನು ನನ್ನ ಮಗ, ನಾನು ಹೇಳ್ದಂಗೆ ಏನೇ ಕೇಳೋದು. ಸೊಸೆ ಕೊಡ್ತಾನೆ ಕಾಸನ್ನ. ಸ್ವಂತ ಮಗ ಅಂತ 10 ಪೈಸಾ ಕೊಡಕ್ಕಿಲ್ಲ, ಅವಳು ಕೊಟ್ಟು ಅವಳು ಉದ್ಧಾರ ಮಾಡ್ತಾವನಿ. 10 ಪೈಸಾ ಕೊಡಕ್ಕಿಲ್ಲ ಅವಳು, ಕಾಸೆಲ್ಲನೂ ಅದೇನು ಮಾಡ್ತಾವಳು ನಾ ಕಾಣೆ. ಕಾಸು 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 ಎಣ್ಸಿ 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 ಬ್ಯಾಂಕ್ ಕಟ್ತಾಳೆ. 10 ಪೈಸಾನೂ ನಮಗೆ ತೋರ್ಸಕ್ಕಿಲ್ಲ, ಮಾಡಕ್ಕಿಲ್ಲ. ಅಂಥವ್ಳಿಗೆ ನೀವು ಸಹಾಯ ಮಾಡೋದು. ನಮ್ಮಂಥವ್ರಿಗೆ ನೀವು ಕ್ಯಾರೆ ಅಂತಂದ್ರೆ ಸಹಾಯ ಮಾಡಕ್ಕಿಲ್ಲ ಅಲ್ವಾ? ಗೊತ್ತು ನನಗೂ ನನ್ನ ಮಗಂಗೆ ಇಬ್ರಿಗೂ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಅದಕ್ಕೆ ನಾನು ನನ್ನ ಮಗ ಇಬ್ರು ಬೆಂಗ್ಳೂರಿಗೆ ಹೋಗಿ ದುಡ್ಕೊಬಿಟ್ಟು ಬರ್ತೀವಿ. ನೀವು ಎಂದರ ನಾನು ಹೇಳಿರೋ ಮಾತು ಕೇಳಿ, ಇಲ್ಲ ಒಬ್ಬರನ್ನ ಉಪದೇಶ ಮಾಡಿರೋದು ಕೇಳಿ ಉದ್ಧಾರ ಆಗಿರೋದು ಏನಾರ ಉಂಟಾ? ಇಲ್ಲ ತಾನೆ? ಏನಾರ ಮಾಡ್ಕೊಂಡು ಸಾಯ್ರಿ. ನೋಡ್ದೆ ನಿಮ್ಮಪ್ಪ ನಮ್ಮ ಕಡೆ ಏನಾದ್ರು ಸಪೋರ್ಟ್ ಮಾಡ್ತಾನೆ ಅಂತ ಅನ್ಕೊಂಡ ಮಗನೇ. ಸಪೋರ್ಟು ಗಿಪೋರ್ಟು ಏನೂ ಮಾಡಕ್ಕಿಲ್ಲ. ಯಾವತ್ತಿದ್ರು ನಮ್ಮ ಜೀವನ ನಾವೇ ನೋಡ್ಕೋಬೇಕು. ದುಡ್ಡು ಮಾಡಿದ್ರೆ ಎಂಥೋಳು ಬೇಕಾದ್ರೂ ನಿನಗೆ ಸಿಗ್ತಾಳೆ. ಹೆಂಡತಿ ಕಟ್ಕೊಂಡು ಹಿಂಗೇನು ಮಾಡ್ತೀಯಾ? ಮೊದಲು ದುಡಿಮೆ ಮಾಡಿ ಚೆನ್ನಾಗಿ ದುಡಿ. ಆದ್ರೂ ಬೆಂಗಳೂರು ಅಂದರೆ ಭಯ ಆಯ್ತದೆ ಕಣಮ್ಮ. ಅಲ್ಲೆಲ್ಲನೂ ಜೀವನ ಮಾಡೋದೇನು ಅಷ್ಟು ಸುಲಭ ಅಲ್ಲ ಕಣಮ್ಮ. ಕೆಲಸ 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 ಮೂಟೆ ಹೊರ ಕೆಲಸ ಮಾಡಬೇಕಾಯ್ತದೆ ಕಣಮ್ಮ. ಯಾವುದೋ ಒಂದು ಕೆಲಸ ಮಾಡ್ಬೇಕಪ್ಪ ನಿಂಗೆ. ಏನು ಪುಕ್ಸಟ್ಟೆ ಬಂದ್ಬಿಡ್ತದ ನಿನಗೆ ಕಾಸು? ನಿಂಗೆ ಅರ್ಥ ಆಯ್ತಾ ಇಲ್ಲ. ನೋಡು, ಸುಮ್ಕೇನೆ ಬಾ. ಮಮತಿಯೊಳಿ ಅಂತ ಕರ್ಕೊಂಡೋಯ್ತೀನಿ. ಹೋಗಿ ಎಲ್ಲ ಮಾತಾಡ್ಬಿಟ್ಟು ನಾವು ಯಾವತ್ತು ಬರೋದು ಬೆಂಗಳೂರಿಗೆ ಅಂತ ನಾವು ಕೇಳಿಸ್ಕೊಳ್ಳೋಣ. ಇಲ್ಲಿ ಕೂಲಿ ಮಾಡಿ 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 ನನಗೂ ಸಾಕಾಗೋಗ್ಬಿಟ್ಟೈತೆ. ಇನ್ನೂ ಹೊಸಿ ಸಾಲ ಐತೆ. ಆ ಸಾಲವಾ ಇನ್ನೊಂದು ವಾರ ಬಿಟ್ಕೊಂಡು ತೀರಿಸ್ತೀವಿ ಅಂತ ಹೇಳಿ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡೋಣ. ಏನೋ ಕಣಮ್ಮ, ನಿನ್ನಿಷ್ಟ. ನೀನು ಹೇಳೋದೇ ನಾನು ಕೇಳ್ತೀನಿ ತಗೆ. ನೋಡಿ ನಿನ್ನ ಆಸೆ ಯಾಕೆ ಬೇಡ ಅನ್ಲಿ. ಅದು ನನ್ನ ಮಗ ಅಂದ್ರೆ. ಅಕ್ಕ, ಮಮತಕ್ಕ, ಮಮತಕ್ಕ. ಓ ಬಂದ್ರಾ? ಇಷ್ಟೊತ್ತು ನನ್ನ ಒಳಿನ ಹತ್ರ ನಿಮ್ಮ ಮಿಸ್ಸೇನೆ ಹೇಳ್ತಾ ಇದ್ದೆ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಏನ್ ತಗಂತೀಯ ಸುಮಾ? ಕಾಪಿ ಗೀಪಿ? ಅಕ್ಕ ಕಾಪಿ ಗೀಪಿ ಏನು ಬೇಡಕ್ಕ. ನನಗಂತೂ ನೆಮ್ಮದಿಯಾಗಿ ಒಂದು ಕೆಲಸ ಹುಡುಕೊಟ್ಬಿಟ್ರೆ ಅಷ್ಟೇ ಸಾಕಣಕ್ಕ. ಅಳಿಯಂದ್ರೆ ಅಳಿಯಂದ್ರೆ ಓ ಏನು ದಿಮಾಕ್ ಮಾಡ್ಕೊಂಡು ಹೋಯ್ತಾ ಇದ್ದೆ. ಇವಾಗ ಕೊನೆಗೆ ನಾನೇ ಬೇಕಾಯ್ತಾ ನಿನಗೆ ಕೆಲಸ ಪಲ್ಸ ಹುಡುಕೊಡಕ್ಕೆ ಅಂತ ಹೇಳ್ಬಿಟ್ಟು? ಹೇಳಿದ್ವಿ ನಮ್ಮ ಇವನು ಕೊಬ್ಬು ಜಾಸ್ತಿ ಅಂತ. ಸುಮ್ಕಿರ್ಲಾ? ಹಂಗೇನಿಲ್ಲ, ನಮ್ಮ ಅಮ್ಮನೇ ನೀ ಕರ್ಕೊಂಬಿಟ್ಟು ಬಂದಿದ್ದು ಬಾಬಾ ಅಂತ ಹೇಳ್ಬಿಟ್ಟು. ನೋಡಪ್ಪ, ನಮಗೂ ಸಾಕಾಗೋಗ್ಬಿಟ್ಟೈತೆ ಈ ಹಳ್ಳಿನಾಗ ಇದ್ದು 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 ಇದ್ದು. ನಮಗೂ ಸ್ಯಾನೆ ಬೇಜಾರಾಗೋಗ್ಬಿಟ್ಟೈತೆ ನಂಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಒಂದೂ ಅರ್ಥ ಆಗಕ್ಕಿಲ್ಲ. ಹೆಂಗನ ಮಾಡ್ಬಿಟ್ಟು ನಮ್ಮನ್ನು ಪ್ಯಾಟೆ ಕರ್ಕೊಂಡು ಹೋಗ್ಬಿಟ್ರೆ ನಾಳೆ ನನ್ನ ಮಗ ಬಂದ್ಬಿಟ್ಟತ್ತಾಗ ಹೆಂಗೋನೂ ಅಲ್ಲೇನಿಯ ಸೆಟ್ಲ್ ಆಗೋಗ್ಬಿಡನಿ ಅಂತ ಅಂದ್ಕೊಂಡಿದೀವಿ ಕಣಪ್ಪ. ಈ ಹಳ್ಳಿನಾಗೆ ಈ ಕೂಲಿ ನಾಲಿ ಮಾಡ್ಕೊಂಡು ಭಾಳ ಅಂತೂ ನನಗೆ ದೇವ್ರನೇ ಬೇಡ ಕಣಪ್ಪ. ನಾಳೆ ನನ್ನ ಮಗ ಇಬ್ರು ಬಂದ್ಬಿಡ್ತೀವಿ. ನೀನು ಯಾವುದಾದ್ರು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀಯ ಅಂತಲ್ಲ, ನಮಗೇನು ದೊಡ್ಡ ಬಿಸ್ನೆಸ್ಸು ಬೇಡ, ಎಂಥದನ್ನೂ ಬೇಡ. ಸಿಂಪಲಾಗಿ ಯಾವ್ದನ ಒಂದು ಕೆಲಸ, ನನ್ನ ಮಗ ನಾನು ಜೀವನ ಮಾಡೋಕ್ಕೆ ಯಾವ್ದನ ಸಿಂಪಲಾಗಿರೋ ಒಂದು ಕೆಲಸ ಸಿಕ್ಬಿಟ್ರೆ ಅಷ್ಟೇನೇ ಸಾಕು ಕಣಪ್ಪ. ಆರಾಮಾಗಿ ಇದ್ಬಿಡ್ತೀವಿ ನಾನು ನನ್ನ ಮಗ ಇಬ್ರು. ಇಲ್ಲೆಲ್ಲ ಮಾನ ಮರ್ವತಿ ಕಳ್ಕೊಂಡು ಬದುಕಕ್ಕೆ ನಮ್ಮ ಕೈಲಿ ಆಯ್ತಿಲ್ಲ ಕಣಪ್ಪ. ಅದಕ್ಕೆ ನಿನ್ನ ಮುಂದಕ್ಕೆ ಬಂದಿರೋದು. ಹೆಂಗನ ಮಾಡೋ ಒಂದು ಕೆಲಸ ಕೊಡಿಸ್ತೀಗ. ಬೆಂಗ್ಳೂರಿಗೆ ಹೋಯ್ತಿದ್ರಲ್ಲ ನೀವು, ನಮಗೂ ಏನಾರ ಒಂಚೂರು ಸಹಾಯ ಮಾಡ್ತೀರಾ ಅಂತ ಹೇಳಿ. ಅಯ್ಯೋ ಎಂತೆಂಥ ಬೀದಿಗೆ ಹೋಗೋ ನನ್ನ ಮಕ್ಳಿಗೆಲ್ಲ ಕೆಲಸ ಕೊಡ್ಸಿದ್ದೀನಿ ಆಂಟಿ. ನಿಮಗೆ ಕೊಡ್ಸಕ್ಕಿಲ್ವಾ? ನಾವು ಏನೋ ಮೊದಲಿಂದನೂ ಸಂದಕ್ಕಿದ್ವಿ. ಏನೋ ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಟ್ಟು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಆಗಿರೋದಕ್ಕೆ ಮಾತಾಡ್ತಾ ಇಲ್ಲ. ಈಗ ನಾವೆಲ್ಲ ಸಂದಕ್ಕಿದ್ವಿ ತಾನೇ. ಇನ್ನೇನು ಬೇಕಿನ್ನ? ಆರಾಮಾಗಿ ಇದ್ಬಿಡೋಣ ಬಿಡಿ. ಯಾಕೆ ಯೋಚನೆ ಮಾಡಿದರೆ ಆಯಿತು. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು. ನಾನು ಫಸ್ಟು ಬೆಂಗಳೂರು ನಾನು ಮತ್ತೆ ಎಲ್ಲ ಹೋಗೋದು ಸೆಟ್ಲ್ ಆಯ್ತೀವಿ. ಆಮೇಲಿಂದ ನಿಮಗೆ ಫೋನ್ ಹಾಕ್ತೀವಿ. ನನ್ನ ಕೆಲಸನೇ ಐತೆ, ಬೇಜಾನೈತೆ, ನನಗೂ ಕೆಲಸಗಾರರು ಬೇಕು. ನೀನು ಏನು ಮಾಡೋಕ್ಕಾಯ್ತದೆ? ಇವನ್ನೇ ತಗೋತೀವಿ ಕೆಲಸಕ್ಕೆ. ಹೆಂಗೋ ಹೊಸಿ ಮೊಯ್ ಬಗ್ಸ್ಬಿಟ್ಟು ಕೆಲಸ ಮಾಡಿಬಿಟ್ರೆ ಇನ್ನು ಅದಕ್ಕಿನ್ನೂ ಇನ್ನೇನು ಬೇಕಾಗಿರಲ್ಲ. ಆಯಿತು ಬಿಡಿ. ನಾನೇ ಹೋಗ್ಬಿಟ್ಟು ಹೇಳ್ತೀನಿ. ಒಂದು 3-4 ದಿನ ಟೈಮ್ ಕೊಡಿ ಸಾಕು. ಅಲ್ಲಿ ಹೋಗಿ ಎಲ್ಲ ಸೆಟ್ಲ್ ಆಗ್ಬಿಟ್ಟು ನಾವೇ ನಿಮಗೆ ಫೋನ್ ಹಾಕ್ತೀವಿ. ಹೊಳಿ ಅಂದ್ರೆ ಆದಷ್ಟು ಬೇಗ ಹುಡಿಕೊಡಿ ಇವಳಿಗೆ. ಬೋರಿ ನನ್ನ ಮಗಂಗೆ ಅಲ್ಲ ಕಣಪ್ಪ, ನನಗೂ ಒಂದು ಕೆಲಸ ಹುಡುಕೊಡಪ್ಪ. ಬೋರಿ ನನ್ನ ಮಗ ಮಾಡಿದ್ರೆ ಕಾಸೆಲ್ಲ ಐತದೆ. ನಂದು ಯಾವ್ದನ ಕುಂತ್ಕೊಂಡು ಮಾಡೋ ಅಂಥ ಕೆಲಸ, ಕುಂತ್ಕೊಂಡು ಮಾತಾಡ್ಕೊಂಡು ಮಾಡೋ ಅಂಥ ಕೆಲಸ ಯಾವ್ದನ ಹೇಳಿದ್ರು ಮಾಡ್ತೀನಿ ನಾನು. ಈ ನಿಂತ್ಕೊಂಡು ಪಂತ್ಕೊಂಡು ಮಾಡೋ ಕೆಲಸಗಳು ಆಗ್ಬರಕ್ಕಿಲ್ಲ. ಅಂಥ ಕೆಲಸ ಏನೇ ಹುಡ್ಕಪ್ಪ. ಆಂಟಿ, ನಿಮಗೆ ಕೆಲಸ ಸಿಗ್ತದೋ ಸಿಗೋದೋ ಗೊತ್ತಿಲ್ಲ, ನೋಡಬೇಕು. ನಿಮ್ಮ ಮಗಂಗಂತೂ ಒಂದು ಕೆಲಸ ಐತೆ, ನಾನು ಮಾಡ್ತಿದ್ದೀನಲ್ಲ ಅಂಥ ಕೆಲಸನೇ ಐತೆ. ಏನು ತಲೆ ಕೆಡಿಸ್ಕೊಬಿಡಿ, ಹುಡುಕೊಡ್ತೀನಿ. ಈಗ ನನ್ನ ಜೊತೆ ಗೊತ್ತನಲ್ಲ ಇವನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಇವನು ನನ್ನ ಜೊತೆಗೆ ಸೇರಿಸ್ಕೊಂಡು ಹೊಸಿ ನೋಡೋಣ. ಒಬ್ಬರು ಬೇಕಿತ್ತು ನಮಗೂ ಕೆಲಸಕ್ಕೆ, ಕರ್ಕೊಂಡು ಹೋಗ್ತೀನಿ. ಎಲ್ಲ ನೀನು ನನ್ನ ಜೊತೆ ನಾಳೆ ಬಂದ್ಬಿಡ್ತೀಯಾ? ನಾಳೆ ನನ್ನ ಜೊತೆ ಬಾ. ಒಂದು ವಾರ ಇದು ನೋಡು. ನಿಂಗೆ ಕೆಲಸ ಇಷ್ಟ ಆಯಿತು ಅಂದರೆ ಇರು, ಇಲ್ಲ ಅಂದರೆ ವಾಪಸ್ ಬಂದ್ಬಿಡು. ಸರಿ ಆಯಿತು, ಬರ್ತೀನಿ. ಸರಿ ಬಿಡು, ಹಳೆ ದಿವಸ ಎಲ್ಲ ಮನಸ್ಸ ಇಕ್ಕೊಬೇಡ. ನೀನು ನಾನು ಎಲ್ಲ ದೋಸ್ತು ಥರ ಇದ್ದರು 10 ರೂಪಾಯಿ ಹಂಚ್ಕೊಂಡು ತಿಂದಿದ್ದೀವಿ. ಈಗ ನಾನು ಸಂದಕ್ಕಾಗಿದ್ದೀನಿ. ನಿನ್ನೂ ಈ ಪರಿಸ್ಥಿತಿನಾಗ ನೋಡೋಕೆ ನನಗೂ ಆಯ್ತಿಲ್ಲ. ನೀನು ಸಂದಕ್ಕೇನು ಇರಬೇಕಲ್ವೇ? ಆಯಿತು ಬಾ. ನಾನು ನೀನು ನೋಡ್ಕೊತೀನಿ. ನಾಳೆ ಬೆಂಗ್ಳೂರಿಗೆ ಹೋಗೋಣ. ಎಲ್ಲ ಹೊಂಟ್ಬಿಡು. ಆಂಟಿ ನೀವು ಇಲ್ಲೇ ಇರ್ರಿ ನೀವು. ಎಲ್ಲರೂ ಕರ್ಕೊಂಡು ಹೋಗೋಕೆ ಆಗಕ್ಕಿಲ್ಲ. ಅವ್ನು ಹೋಗ್ಬಿಟ್ಟಲ್ಲಿ ಸೆಟ್ಲ್ ಆದಮೇಲೆ ನಿಮ್ಮನ್ನು ಕರೆಸ್ತಾನೆ.
ಏನೋ ಸರಿ ಕಣಪ್ಪ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ನಾನು ಬೇಡ ಅಂದರೆ ಇಲ್ಲೇ ಇರ್ತೀನಿ. ಫಸ್ಟ್ ನನ್ನ ಮಗ ಹೋಗಿ ನನ್ನ ಮಗ ಕೆಲಸ ತಗೊಂಡು ನನ್ನ ಮಗಂಗೆ ಎಲ್ಲನೂ ಇಷ್ಟ ಆಗಲಿ, ಆಮೇಕಿಂದ ಬೇಕಾದ್ರೆ ನಾನು ಬರ್ತೀನಿ. ಹ್ಞೂ, ಭಾಳ ಉಪಕಾರ ಆಯಿತು ಕಣಕ್ಕ ನಿನ್ನಿಂದ. ಇದೇನು ಹಿಂಗೆ ಹೇಳ್ತೀಯಾ? ಹೋದ್ರೆ ಹೋಗ್ಲಿ ಬಿಡು. ನೀನು ಹುಸಿ ಹಂಗೆ ಆಡ್ತಿದ್ದಲ್ಲ, ಅದಕ್ಕೆ ನಂಗೂ ಸಿಟ್ಕೊಂಡು ನಾನು ಹುಸಿ ಹಂಗೆ ಆಡ್ತಾ ಇದ್ದೆ ಅಷ್ಟೇ. ನೀನು ಏನು ಮಾಡ್ತೀಯ ಕಣಕ್ಕ, ಟೇಮ್ ಕಟ್ಟಾಗ ಎಲ್ಲರೂ ಹಂಗೆ ಏನಿ ಆಡೋದು. ಟೇಮ್ ಸರಿ ಹೋದ್ಮೇಲೆ ಎಲ್ಲ ಸೊರೈತಾರೆ. ಈಗ ಹೆಂಗೋ ನಮ್ಮ ಟೇಮ್ ಸೊರೈತು ಕಣಕ್ಕ. ನಾನು ನೀನು ಎಲ್ಲರನ್ನೂ ಮ್ಯಾಲೆ ಸಂದಕ್ಕೆ ನೆಮ್ಮದಿಯಾಗಿ ಇದ್ಬಿಡೋಣ ಕಣಕ್ಕ. ಕಿತ್ತಾಡೋದು ಪಾತಾಡೋದೆಲ್ಲ ಏನು ಬೇಡ. ನೀವು ಹೆಂಗೋ ಸಂದಾಗ ಸೆಟ್ಲ್ ಆಗಿದ್ದೀರ, ದೇವ್ರು ಎತ್ಕೊಟ್ಟವನಿ. ನಮಗೂ ಒಂಚೂರು ನನಗೂ ನನ್ನ ಮಗನಿಗೆ ಎತ್ಕೊಟ್ಬಿಟ್ರೆ ನನ್ನ ಸೊಸೆ ತಗೋಗ್ಬಿಟ್ಟು ಕೈ ಕಾಲು ಹಿಡಿಯೋದನ್ನ ತೆಪ್ತದೆ ಅಂತ ಅಷ್ಟೇ ನನ್ನ ಆಸೆ. ನನ್ನ ಮಗ ನಾಳೆಗೆ ಬರ್ತಾನೆ, ಕರ್ಕೊಂಡು ಹೋಗ್ರಿ. ಸರಿ ಸರಿ, ಆಯ್ತಾಯ್ತು. ಬಾರಪ್ಪ, ನೀನು ಹೆಂಗೋ ಮನೆಗೆ ಎತ್ತಿ ಇಳ್ಸೋಕ್ಕೆಲ್ಲ ಹೆಲ್ಪ್ ಆಯ್ತದೆ. ಹಾಂ ಸರಿ ಸರಿ ಬರ್ತೀನಿ.